स्वागत है। मैं आपके साथ फरहान नाज। ಅದಕ್ಕಿಂತ ಮುಂಚೆ ನಂದ ಒಂದು ಕಾರ್ಯಕ್ರಮ ದೇವಾಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಬ್ಬ ಯುವ ಸೋದರ ಅವನು ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಕೆಳಗಡೆ ನೀರು ಬರ್ತಾ ಇದೆ, ನೀರು ಹರಿತಾ ಇದೆ ಅಂತ ಹೇಳಿ ಅವ್ನು ನಾನು ಮೇಲೆ ಕರೆದೆ, ಬಾರಪ್ಪ ಅಂತ ನಾನೇ ಮೇಲೆ ಕರೆದೆ ಅವ್ನು ಸ್ಟೇಜ್ ಮೇಲೆ. ಏನು ಬಾಪ ಹೇಳಿ ಅಂತ ಹೇಳಿ ಪಾಪ ಬಂದು ಅವ್ರಿಗೆ ಏನು ಹೇಳೋದು ಹೇಳಪ್ಪ ನೀನು ಇಲ್ಲಿ ಅಂತೆ. ಇಲ್ಲ ಸರ, ನೀವು ಮಲ್ಲಿಕಾರ್ಜುನ ಗುಡಿ ಕೊಟ್ಟಿದ್ದೀರಿ, 18 ಲಕ್ಷ ಮಲ್ಲಿಕಾರ್ಜುನ ಗುಡಿ ಕೊಟ್ಟಿದ್ದೀರಿ, ಅದರಲ್ಲಿ ನೀರು ಹರಿಯಾಕತ್ತಿ ಅಂತಂದನ ಕೊಳಚೆ ನೀರು ಹರಿಯಾಕತ್ತದ ಅಂತೇಳಿ. ಆವಾಗ ಒಬ್ಬ ಹಿರಿಯ ಮನುಷ್ಯರು ಮುಂದೆ ಕೂತಂತವ್ರು, ಹೌದಪ್ಪ ಅದು MB ಪಾಟೀಲ್ ಗುಡಿಗೆ 18 ಲಕ್ಷ ಕೊಟ್ಟಾರ, ಅವ್ರು ಕಟ್ಟಿ ಕೊಟ್ಟಾರ, ಇನ್ನು ಗ್ರಾಮ ಪಂಚಾಯತಿ ಅವ್ರು ನಾವಲ್ಲಿ ನೀರು ಬಿಟ್ಟು ಕೊಳಚೆ ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ವಿಚಾರನ ಅವ್ರಿಗೆ ಯಾಕೆ ನೀ ಕೇಳ್ತೀಯ ಅಂದರು. ಅದು ನಾವು ಇದನ್ನು ಮಾಡ್ಕೋಬೇಕಾಗಿದ್ದು, ನಮ್ಮ ಗ್ರಾಮ ಪಂಚಾಯತಿ ಅವ್ರು ನಾವು ಹೇಳ್ಬೇಕದನ್ನು. ಅವರೇ 18 ಲಕ್ಷ ರೂಪಾಯಿ ಕೊಟ್ಟು ಮಲ್ಲಿಕಾರ್ಜುನ ಗುಡಿಯನ್ನು, ಅದು ಮಲ್ಲಿಕಾರ್ಜುನ ಗುಡಿಯಲ್ಲಿ ಜಾಗ ಇರಲಿಲ್ಲ, ಆ ರಸ್ತೆಯೇ ಕವರ್ ಮಾಡಿ ಇವತ್ತೊಂದು ದಿವಸ ಅವ್ರ ಮುಂದೆ ಆ ರಸ್ತೆ ಮೇಲೇ ಒಂದು ಮಂಟಪವನ್ನು ಮಾಡಿ ಇವತ್ತೊಂದು ದಿವಸ ಇದು ಮಾಡಿರೋಂಥದ್ದು ಅಂತ ಕೇಳಿದಾಗ ಹುಡುಗನ ಬಾಯಲ್ಲಿ ತಪ್ಪಲಿಂದ ಒಂದು ಅಶ್ಲೀಲ ಪದ ಅದನ್ನ ಹೇಳೋಕ್ಕಾಗಲ್ಲ, ನಾನು ಟಿ ವಿ ಬಂದು ಹೇಳೋಕ್ಕಾಗಲ್ಲ. ಯಾವ ವಿಡಿಯೋನು ನೋಡಿರಿ, ನಾನು ಏನು ಅಸಹ್ಯ ಪದ ಬಯಸ್ಕೋತಿ ಅಂತ ಹೇಳಿ ಮಾಡಿದೆ. ಅವನನ್ನು ಕರೆದು ಒಂದು ತಲೆ ಮೇಲೆ ಕಿದು ಮಟ್ಟಿ ಪಾತ್ರ ಮಾತಾಡಿ ನನಗೆ ಮೇಲೆ ಕರೆದಿದ್ದೆ ನಾನು. ಅತ್ಯಂತ ಕೆಟ್ಟಲ್ಲ, ಅದು ಹೊಲಸು ಶಬ್ದ, ಅದು ಹೇಳಕ್ಕೆ ಬರಲ್ಲ. ಹೇಳಂದ್ರೆ ಹೇಳ್ತೀನಿ ಮಾಡ್ತೀವಿ, ಹೆಣ್ಮಕ್ಳು ಬೇರೆ ಬೇರೆ ಬಿಡ್ತಾರೆ. छोड़ो जी, बहुत गंदा है. ಹೇಳುವಂಥದ್ದು ಅಲ್ಲ ಅಶ್ಲೀಲ, ಅತ್ಯಂತ ಅಶ್ಲೀಲ ಅದು ಹಿರಿಯ ಮನುಷ್ಯಗೆ ಊರ ಕೂತಾರ ಪಾಪ. ಹಿರಿಯ ಮನುಷ್ಯ ಪಂಚಾಯತಿ ಕೆಲಸ ನಮಗೆ ಅವ್ರಿಗೆ ಯಾಕೆ ಹೇಳ್ತಿಪ್ಪ, ಅವ್ರದ್ದು ಏನಾದ್ರು ಅಷ್ಟೇ ಮಾತಾಡೋದು. ಅದನ್ನು ತಿರ್ಚಿ MB ಪಾಟೀಲ್ರು ಅವಾಗ ನಾನೇನು ಮಾಡಿದೆ, ಏನು ಅಶ್ಲೀಲ ಪದ ಬಳಸ್ತೀನಿ ನಾನೇ ಹೇಳ್ಕೊಂಡು ತಿರುಗಿ ಮಾಡಿ ಮಾಡ್ಬಿಡ್ದೆ. ಯಾಕೆ ಅಶ್ಲೀಲ ಪದ ಮಾಡ್ತೀವಿ, ಅಸಹ್ಯ ಮಾತಾಡ್ತೀನಿ ಅವ್ರಿಗೆ ಹೇಳಿದ್ರೆ ಒಂದು ಬುದ್ಧಿವಾದ ಕೆಲಸ ಮಾಡಿದೆ. ಅದು ಸುಮ್ಮನೆ ಒಂದು ಅಷ್ಟೇ ಟಾಪ್ ಹತ್ತು ಹೊಡೆದಿನ ಅದಕ್ಕೆ ಮೇಲೆ ನಾನೇ ತೆಲಿಮೆ ಕೈ ಇಟ್ಟಿರಿ ವಿಡಿಯೋ ನೋಡ್ರಿ ನೀವು, ನಾನೇ ಮೇಲೆ ಕರ್ಸಿನ ಅವನ್ನ. ಅಶ್ಲೀಲ ಕೆಟ್ಟ ಪದ ಬಳಸಿದಾಗ ಅವ ಯುವಕ, ನನ್ನ ಸಹೋದರ, ಮಗನ ಸಮಾನ ಆಗುತ್ತೆ. ನನ್ನ ಮಗನ ವಯಸ್ಸಿನವು ಕಡಿಮೆ ವಯಸ್ಸಿನವು ಮಾಡಿದಾಗ MB ಪಾಟೀಲ್ರು ಹಲ್ಲೆ ಮಾಡಿದರು, ಗುಂಡಾಗಿರಿ ಮಾಡಿದರು. ಇದು ಗುಂಡಾಗಿರಿ ಸಂಸ್ಕೃತಿ ನಂದಲ್ಲ.